ವಾಕ್ಯವನ್ನು ನಾವು ಓದಿ ದೇವರಿಗೆ ಸ್ತೋತ್ರ ಹೇಳೋಣ. ಕೀರ್ತನೆಗಳು 40ನೇ ಅಧ್ಯಾಯ 1ರಿಂದ ಇರುವಂಥ ವಾಕ್ಯಗಳು. ಸಾಮ್ ಚಾಪ್ಟರ್ 40 ವರ್ಸ್ 1 to 3. ಕಾದಿದ್ದೇನು, ಪ್ರಭುವಿಗಾಗಿ ಕಾದಿದ್ದೇನು, ಕೊನೆಗಾತ ನನ್ನತ್ತ ಬಾಗಿ ಕಿವಿಗೊಟ್ಟನು. ಮೇಲೆತ್ತಿದನು ವಿನಾಶದ ಕೆಸರಿಂದ, ಕರಾಳ ಕೂಪದಿಂದ, ಕೋರ್ಗಲ್ಲ ಮೇಲಿರಿಸಿ ಹೆಜ್ಜೆ ಇಡಿಸಿದನು ಅತಿ ಧೈರ್ಯದಿಂದ. ಬರಿಸಿದನು ನವಗೀತೆಯನ್ನು ದೇವಸ್ತುತಿಯನ್ನು ನನ್ನ ಬಾಯಲ್ಲಿ. ಇದ ಕಂಡವರು ಭಯಪಡುವರು, ಇಡುವರು ಭರವಸೆ ಪ್ರಭುವಿನಲ್ಲಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಖಂಡಿತವಾಗಲೂ ನಮ್ಮ ಜೀವನದಲ್ಲಿ ನಾವು ಪಾಪದ ಕೆಸರಿನಲ್ಲಿ ಇದ್ದಾಗ ಈ ನವಗೀತೆ ದೇವರಿಗೆ ಸ್ತೋತ್ರ ಹೇಳುವಂಥ ಒಂದು ಕಾರ್ಯ ಆಗೋದಿಲ್ಲ. ನಾವು ಎಷ್ಟೇ ಇಲ್ಲಿ ಯಾರೇ ಲೀಡ್ ಮಾಡುವವರು ಫೋರ್ಸ್ ಮಾಡಬಹುದು, ಸ್ತೋತ್ರ ಮಾಡಿ ಥ್ಯಾಂಕ್ಸ್ ಹೇಳಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಅಂತ ಹೇಳ್ಬೋದು. ಆದರೆ ಅದು ಹೃದಯದಿಂದ ಬರಬೇಕಾದ್ರೆ ಈ ಒಂದು ಸತ್ಯದ ಅರಿವು ನಮಗೆ ಅರ್ಥ ಆಗಬೇಕು. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರೇನಂತ ಹೇಳ್ತಾ ಇದ್ದಾರೆ? ವಿನಾಶದ ಕೆಸರಿಂದ, ಕರಾಳ ಕೂಪದಿಂದ ನನ್ನನ್ನು ನಿಮ್ಮನ್ನು ತಂದೆಯಾದ ದೇವರು ತಮ್ಮ ಒಬ್ಬನೇ ಮಗನಾದ ಯೇಸುವನ್ನು ಕಳುಹಿಸಿಕೊಟ್ಟು ಮೇಲೆತ್ತಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಇವತ್ತು ನಾವು ಆ ಪಾಪದ ಕೆಸರಿನಲ್ಲಿ, ಕರಾಳ ಕೂಪದಲ್ಲಿ, ನರಕದ ನಿತ್ಯ ಅಗ್ನಿಗೆ ಹೋಗುವಂಥ ಒಂದು ಮಾರ್ಗದಲ್ಲಿ, ದೇವರ ದಂಡನೆಗೆ ಒಳಗಾಗುವಂಥ ಮಾರ್ಗದಲ್ಲಿ ನಾವು ಯಾರೂ ಕೂಡ ಇಲ್ಲ. ಆದರೆ ಈ ಸತ್ಯದ ಅರಿವು ನಮಗೆ ಎಲ್ಲಿವರೆಗೂ ಆಗೋದಿಲ್ವೋ ಅಲ್ಲಿವರೆಗೂ ನಾವು ದೇವರಿಗೆ ಸ್ತೋತ್ರ ಹೇಳೋದಕ್ಕೆ, ಪೂರ್ಣ ಹೃದಯದಿಂದ ಸ್ತೋತ್ರ ಹೇಳೋದಕ್ಕೆ ಆಗೋದಿಲ್ಲ. ಈ ನವಗೀತೆ, ಈ ಹೊಸ ಹಾಡು ಅಥವಾ ದೇವರಿಗೆ ಸ್ತೋತ್ರ ಹೇಳಿ ಹಾಡುಗಳ ಮುಖಾಂತರ ನಾವು ಅವರನ್ನ ಕೊಂಡಾಡೋದಕ್ಕೆ ಆಗೋದಿಲ್ಲ. ಈ ಒಂದು ಬಿಡುಗಡೆ ದೇವರು, ತಂದೆಯಾದ ದೇವರು ಯೇಸುವಿನ ಮುಖಾಂತರ ನನ್ನಲ್ಲಿ ಮಾಡಿದಂಥ ಈ ಬಿಡುಗಡೆ. ಯಾರಲ್ಲಿ ಮಾಡಿದಂಥ ಬಿಡುಗಡೆ? ನನ್ನಲ್ಲಿ, ನನ್ನ ಒಳಗಡೆ, ನನ್ನ ಆತ್ಮದಲ್ಲಿ ಮಾಡಿದಂಥ ಒಂದು ಬಿಡುಗಡೆ. ಪಾಪದ ಕೆಸರಿನಲ್ಲಿ ಇದ್ದಾಗ ನನ್ನನ್ನು ಅವರು ಮೇಲೆತ್ತಿದ್ದಾರೆ. ಪ್ರಿಯರೇ, ಮೇಲೆತ್ತೋದು ಅದು ಒಂದು ಸಾಮಾನ್ಯವಾದ ಕೆಲಸ ಅಲ್ಲ. ಯಾರಾದರೂ ಒಂದು ಗುಂಡಿಯಲ್ಲಿ ಬಿದ್ದಿರೋರನ್ನ ಮೇಲೆತ್ತೋಕೆ ಹೋಗುವಾಗ ತುಂಬ ರಿಸ್ಕ್ ಆಗುತ್ತೆ, ನಮಗೆ ತುಂಬ ಏಟುಗಳಾಗುತ್ತೆ. ರೆಸ್ಕ್ಯೂ ವರ್ಕ್ ಅಂದರೆ ಕಾಪಾಡುವಂಥ ಒಂದು ಕೆಲಸ ಅಷ್ಟೊಂದು ಈಸಿ ಅಲ್ಲ. ನಾವು ಯಾರನ್ನಾದ್ರೂ ಕಾಪಾಡಬೇಕಾದ್ರೆ ನಮಗೆ ಗಾಯಗಳಾಗುತ್ತೆ, ನಮಗೆ ಏಟುಗಳಾಗುತ್ತೆ, ನಮಗೆ ಪೆಟ್ಟುಗಳಾಗ್ತದೆ. ಆದರೆ ಯೇಸು ಸ್ವಾಮಿಗೆ ಎಷ್ಟು ಗಾಯ ಆಯಿತು ನನ್ನ ಒಂದು ಕಾಪಾಡುವಂಥ ಈ ಕಾರ್ಯದಲ್ಲಿ ಅಂದರೆ, ಅವರ ಮೈಯಲ್ಲಿ ಲಕ್ಷಣವಾದದ್ದೊಂದೂ ಇಲ್ಲ. ನೋಡುವವರು ಮುಖ ತಿರುಗಿಸುವಷ್ಟು ನಿಂದಕ, ಜರ್ಜರಿತರಾಗಿದ್ದಾರೆ. ಶರೀರದಲ್ಲಿ ಯಾವುದೇ ಒಂದು ಆಕಾರ ಇಲ್ಲ. ಅಷ್ಟೊಂದು ಒಂದು ವರ್ಸ್ಟ್ ಕಂಡೀಷನ್ಗೆ ಅವರ ಬಾಡಿ ಅವರು ಬಿಟ್ಕೊಟ್ಟಿದ್ದಾರೆ. ಕಾರಣ ಯಾರಿಗೋಸ್ಕರ ಅಂದರೆ, ನನ್ನನ್ನು ಕಾಪಾಡಲು, ನನ್ನನ್ನು ಬಿಡಿಸಲು, ಪಾಪದಿಂದ, ಸೈತಾನನಿಂದ, ಲೋಕದಿಂದ ನನ್ನನ್ನು ಬಿಡಿಸಲು. ಆದ್ದರಿಂದ ಈ ಮಧ್ಯಾಹ್ನದ ವೇಳೆ ಆ ದೇವರಿಗೆ ಎಲ್ಲರೂ ಕೂಡ ನಾವು ಎದ್ದು ನಿಂತು, ನನ್ನನ್ನು ಬಿಡಿಸಿದಂಥ ರಾಜನೇ, ಒಡೆಯನೇ ಎಂದು ಈ ಹಾಡಿನ ಸಾಲುಗಳ ಮುಖಾಂತರ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಕರಗಳನ್ನು ತಟ್ಟುತ್ತಾ ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ನಮ್ಮನ್ನ ಮೇಲೆತ್ತಿದಂಥ ದೇವರಿಗೋಸ್ಕರ ನಾವು ಮೇಲೆ ಎದ್ದು ನಿಂತ್ಕೊಳ್ಳೋಣ. ಹಾಲೆಲೂಯಾ. ಸ್ತುತಿ ಮಾಡಿ ಕೈಗಳನ್ನು ಮೇಲೆತ್ತಿ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಥ್ಯಾಂಕ್ ಯು. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರ ಯೇಸುವೇ, ವಂದನೆ ಯೇಸುವೇ, ಆರಾಧನೆ ಯೇಸುವೇ, ಮಹಿಮೆ ಯೇಸುವೇ. ನನ್ನ ಹೆಜ್ಜೆಯ ಬಂಡೆಯ ಮೇಲೆ ಸ್ಥಿರಪಡಿಸಿ ನಿಲ್ಲಿಸಿದನು. ನನ್ನ ಹೆಜ್ಜೆಯ ಬಂಡೆಯ ಮೇಲೆ ಸ್ಥಿರಪಡಿಸಿ ನನ್ನ ನಿಲ್ಲಿಸಿದನು. ನನ್ನ ಹೆಜ್ಜೆಯ ಬಂಡೆಯ ಮೇಲೆ ಸ್ಥಿರಪಡಿಸಿ ನಿಲ್ಲಿಸಿದನು.
ನನ್ನ ಹೆಜ್ಜೆಯ ಬಂಡೆಯ ಮೇಲೆ ಸ್ಥಿರಪಡಿಸಿ ನನ್ನ ನಿಲ್ಲಿಸಿದರು. ಹೊಸ ಹಾಡು ನನ್ನ ಬಾಯಲ್ಲಿ ಹಾಡಿಸಿದನು, ಅದು ದೈವ ಸ್ತೋತ್ರವೇ. ಹೊಸ ಹಾಡು ನನ್ನ ಬಾಯಲ್ಲಿ ಹಾಡಿಸಿದರು, ಅದು ದೇವ ಸ್ತೋತ್ರವೇ. ಹೊಸ ಹಾಡು ನನ್ನ ಬಾಯಲ್ಲಿ ಹಾಡಿಸಿದನು, ಅದು ದೈವ ಸ್ತೋತ್ರವೇ. ಹೊಸ ಹಾಡು ನನ್ನ ಬಾಯಲ್ಲಿ ಹಾಡಿಸಿದನು, ಅದು ದೇವ ಸ್ತೋತ್ರವೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ಆಮೆನ್. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವು ಶಕ್ತಿಯು ಬಲವು ನನ್ನೇಸುವಿಗೆ. ಸಂತೋಷದಿಂದ ಕರಗಳನ್ನು ತಟ್ಟುತ್ತಾ ಹೊಸ ಗೀತೆಯನ್ನ ನಮ್ಮ ಬಾಯಲ್ಲಿ ಬರಿಸಿದಂತ ದೇವರು ಪ್ರಭು ಯೇಸು ಆಗಿದ್ದಾರೆ. ಪಾಪದ ಕೆಸರಿನಿಂದ ನನ್ನನ್ನ ನಿಮ್ಮನ್ನ ಅವರ ರಕ್ತವನ್ನ ಕೊಡುವುದರ ಮುಖಾಂತರ, ಅವರ ರಕ್ತಧಾರೆಯ ಮುಖಾಂತರ ನಮ್ಮೊಬ್ಬೊಬ್ಬರನ್ನು ಪಾಪದ ಕೆಸರಿನಿಂದ ಮೇಲೆತ್ತಿದ್ದಾರೆ. ಆ ದೇವರಿಗೆ, ನಮ್ಮನ್ನ ಮೇಲೆತ್ತಿದಂತ ದೇವರಿಗೆ ಹೃದಯದಿಂದ ಹೇಳೋಣ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯೇಸು ವಲ್ಲಭ, ಯೇಸು ರಕ್ಷಕ, ಆತನ ಕೃಪೆಯು ಎಂದು ಇರುವುದು. 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 ಜಲಪ್ರವಾಹದ ಶಬ್ದದ ಹಾಗೆ ಸ್ತುತಿ ಮಾಡುವ ಯೇಸುವಿನ ನಾಮ. 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 ಹಲ್ಲೆಲೂಯಾ 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 ಹಲ್ಲೆಲೂಯಾ. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವು ಶಕ್ತಿಯು ಬಲವು ನನ್ನೇಸುವಿಗೆ. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವು ಶಕ್ತಿಯು ಬಲವು ನನ್ನೇಸುವಿಗೆ. ನನ್ನ ಹೆಜ್ಜೆಯ ಬಂಡೆಯ ಮೇಲೆ ನಿಲ್ಲಿಸಿ ಸ್ಥಿರಪಡಿಸಿದಂತ ದೇವರಿಗೆ ಹೇಳೋಣ, ದೇವರ ವಾಕ್ಯ ಎಂಬ ಬಂಡೆಯ ಮೇಲೆ ನಮ್ಮನ್ನ ನಿಲ್ಲಿಸಿದಂತ ತಂದೆಯಾದ ದೇವರಿಗೆ ಪ್ರಭು ಯೇಸುವಿನ ಮುಖಾಂತರ ಸ್ತೋತ್ರ ಹೇಳೋಣ. ಕರ್ತನೇ ನಿನ್ನ ನಿರೀಕ್ಷಿಸುವೆ, ಆತ ನನ್ನ ಮೊರೆಗೆ ಕಿವಿಗೊಟ್ಟನು. 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 ಹೊಸ ಹಾಡು ನನ್ನ ಬಾಯಲ್ಲಿ ಆಡಿಸಿದ್ದೀರಿ, ಅದು ದೈವ ಸ್ತೋತ್ರವೇ. ಹೊಸ ಹಾಡು ನನ್ನ ಬಾಯಲ್ಲಿ ಹಾಡಿಸಿದರು, ಅದು ದೇವ ಸ್ತೋತ್ರವೇ. ನಾಶವಾದ ಕುಡಿಯಿಂದಲೂ
ಕೆಸರಿನಿಂದ ನನ್ನ ತೆಗೆದಿರಿ, ನಾಶವಾದ ಕುಣಿಯಿಂದಲೂ ಕೆಸರಿನಿಂದ ನನ್ನ ತೆಗೆದಿರಿ. ಹಲ್ಲೆಲೂಯ 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 ಹಲ್ಲೆಲೂಯ. ಹಲ್ಲೆಲೂಯ. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವು ಶಕ್ತಿಯು ಬಲವು ನನ್ನೇಸುವಿಗೆ. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ಯೇಸು ವಲ್ಲಭ ಯೇಸು ರಕ್ಷಕ ಆತನ ಕೃಪೆಯು ಎಂದು ಇರುವುದು. ಯೇಸು ವಲ್ಲಭ ಯೇಸು ರಕ್ಷಕ ಆತನ ಕೃಪೆಯು ಎಂದು ಇರುವುದು. ಯೇಸು ವಲ್ಲಭ ಯೇಸು ರಕ್ಷಕ ಆತನ ಕೃಪೆಯು ಯಾವಾಗಲೂ ಇದೆ ಪ್ರಿಯರೇ. ಸೋತು ಹೋಗುವಾಗ, ಬಿದ್ದು ಹೋಗುವಾಗ, ಕುಗ್ಗಿ ಹೋಗುವಾಗ ಯೇಸುವಿನ ಕೃಪೆ ನಮ್ಮೊಬ್ಬೊಬ್ಬರಿಗಾಗಿ ಇದೆ. ಈ ಸಮಯದಲ್ಲಿ ಆ ಯೇಸುವಿನ ಕೃಪೆಗಾಗಿ, ಆ ಯೇಸುವಿನ ವಾಕ್ಯಕ್ಕಾಗಿ ದಾಹದಿಂದ ನಾವು ಕೇಳೋಣ. ಕರ್ತನೇ ನಿನ್ನ ನನ್ನ ಕರ್ತನೇ ನನ್ನ ರಕ್ಷಕ, ನೀನಿಲ್ಲದೆ ನನಗ್ಯಾರು ಆಶ್ರಯವಿಲ್ಲ. ನನ್ನ ಕರ್ತನೇ ನನ್ನ ರಕ್ಷಕ ನೀನಿಲ್ಲದೆ ನನಗ್ಯಾರು ಆಶ್ರಯವಿಲ್ಲ. ನನ್ನ ಕರ್ತನೇ ನನ್ನ ರಕ್ಷಕ, ನೀನಿಲ್ಲದೆ ನನಗ್ಯಾರು ಆಶ್ರಯವಿಲ್ಲ. ನನ್ನ ಕರ್ತನೇ ನನ್ನ ರಕ್ಷಕ ನೀನಿಲ್ಲದೆ ನನಗ್ಯಾರು ಆಶ್ರಯವಿಲ್ಲ. ನೀನೇ ಮಾರ್ಗವು ನೀನೇ ಸತ್ಯವು ನೀನೇ ಜ್ಯೋತಿಯು ನನ್ನ ಬಾಳಲ್ಲಿ. 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 ಹಲ್ಲೆಲೂಯ 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 ಹಲ್ಲೆಲೂಯ. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವು ಶಕ್ತಿಯು ಬಲವು ನನ್ನೇಸುವಿಗೆ. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವು ಶಕ್ತಿಯು ಬಲವು ನನ್ನೇಸುವಿಗೆ. ಯೇಸು ವಲ್ಲಭ ಯೇಸು ರಕ್ಷಕ ಆತನ ಕೃಪೆಯು ಎಂದು ಇರುವುದು. 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 ಜಲಪ್ರವಾಹದ ಶಬ್ದದ ಹಾಗೆ ಸ್ತುತಿ ಮಾಡುವ ಯೇಸುವಿನ ನಾಮ. 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 ಹಲ್ಲೆಲೂಯ 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 ಹಲ್ಲೆಲೂಯ. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿ
ಶಕ್ತಿಯು ಬಲವು ನನ್ನೇಸುವಿಗೆ. ಆಮೆನ್. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ಆಮೆನ್. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ಹಾಲೆಲೂಯಾ ಹಲ್ಲೆಲೂಯಾ ಯೇಸುವೇ, ಹಾಲೆಲೂಯಾ 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 ಹಲ್ಲೆಲೂಯಾ ಯೇಸುವೇ, ಹಾಲೆಲೂಯಾ 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 ಹಾಲೆಲೂಯಾ.